ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಹೇಳಲು ಹೊರಟಿರುವುದು ಬಿಹಾರದ ಜನನಾಯಕ, ಸರಳತೆ, ಸತ್ಯ ಮತ್ತು ಸಾಮಾಜಿಕ ನ್ಯಾಯದ ಪ್ರತೀಕವಾದ ಕರ್ಪೂರಿ ಠಾಕೂರ್ ಅವರ ಅಸಾಧಾರಣ ಜೀವನ ಕಥೆ. ಒಬ್ಬ ಬಡ ಕ್ಷೌರಿಕ ಕುಟುಂಬದಲ್ಲಿ ಹುಟ್ಟಿ ಬಿಹಾರದ ಮುಖ್ಯಮಂತ್ರಿ ಹುದ್ದೆಯವರೆಗೆ ಏರಿದ ಈ ಮಹಾನಾಯಕನ ಜೀವನ ನಮಗೆ ಧೈರ್ಯ, ಪ್ರಾಮಾಣಿಕತೆ ಮತ್ತು ಹೋರಾಟದ ಪಾಠ ಕಲಿಸುತ್ತದೆ. ಜನನ ಮತ್ತು ಕುಟುಂಬ. ಕರ್ಪೂರಿ ಠಾಕೂರ್ ಅವರು ಜನವರಿ 24, 1924 ರಂದು ಬಿಹಾರದ ಸಮಷ್ಟಿಪುರ ಜಿಲ್ಲೆಯ ಇಂದಿನ ಕರ್ಪೂರಿ ಗ್ರಾಮದಲ್ಲಿ ಒಂದು ಬಡ ಕ್ಷೌರಿಕ ಕುಟುಂಬದಲ್ಲಿ ಜನಿಸಿದರು. ತಂದೆ ಗೋಕುಲ ಠಾಕೂರ್, ತಾಯಿ ರಾಮಲಾರಿ ದೇವಿ. ಬಡತನವೇ ಅವರ ಬಾಲ್ಯದ ಸಂಗಾತಿ. ಆದರೆ ಅದೇ ಬಡತನ ಅವರಲ್ಲಿ ಹೋರಾಟದ ಶಕ್ತಿಯನ್ನು ಬೆಳೆಸಿತು. ಅವಮಾನದಿಂದ ಹುಟ್ಟಿದ ಸಂಕಲ್ಪ. ಮೆಟ್ರಿಕ್ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದ ಕರ್ಪೂರಿ ಆ ಸಂತೋಷವನ್ನು ತಂದೆಗೆ ತಿಳಿಸಿದರು. ತಂದೆ ಮಗನ ಸಾಧನೆಯನ್ನು ಊರಿನ ಮುಖಂಡನಿಗೆ ಹೇಳಲು ಕರೆದುಕೊಂಡು ಹೋದಾಗ ಆ ಮುಖಂಡ ದರ್ಪದಿಂದ ಹೇಳಿದ, ಮೆಟ್ರಿಕ್ ಪಾಸ. ಹಾಗಾದರೆ ಬಾ, ನನ್ನ ಕಾಲುಗಳನ್ನು ಒತ್ತು. ಆ ಕ್ಷಣದ ಅವಮಾನ ಕರ್ಪೂರಿ ಠಾಕೂರ್ ಮನಸ್ಸಿನಲ್ಲಿ ಒಂದು ದೊಡ್ಡ ಸಂಕಲ್ಪವನ್ನು ಹುಟ್ಟಿಸಿತು. ಅದೇ ಅವಮಾನ ಮುಂದೆ ಅವರನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಕರೆದೊಯ್ದಿತು. ಸ್ವಾತಂತ್ರ್ಯ ಹೋರಾಟ ಮತ್ತು ಜೈಲು. ವಿದ್ಯಾರ್ಥಿ ಜೀವನದಲ್ಲೇ ಕರ್ಪೂರಿ ಠಾಕೂರ್ ಸಮಾಜ ಸೇವೆ ಮತ್ತು ನಾಯಕತ್ವವನ್ನು ಪ್ರದರ್ಶಿಸಿದರು. ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಹೋರಾಟಕ್ಕೆ ಧುಮುಕಿದರು. ಬ್ರಿಟಿಷರು ಅವರನ್ನು ಬಂಧಿಸಿ 26 ತಿಂಗಳು ಜೈಲು ಶಿಕ್ಷೆ ನೀಡಿದರು. ಸ್ವಾತಂತ್ರ್ಯ ಹೋರಾಟವೇ ಅವರ ನಿಜವಾದ ವಿಶ್ವವಿದ್ಯಾಲಯವಾಗಿತ್ತು. ರಾಜಕೀಯ ಪ್ರವೇಶ. ಸ್ವಾತಂತ್ರ್ಯದ ಬಳಿಕ ಒಂದು ಹಳ್ಳಿಯ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು. 1952 ರಲ್ಲಿ ಸಮಾಜವಾದಿ ಪಕ್ಷದಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿದರು. ಅಂದಿನಿಂದಲೇ ಜನಸೇವೆ ಅವರ ಜೀವನದ ಧ್ಯೇಯವಾಯಿತು. ಮುಖ್ಯಮಂತ್ರಿ ಆಗುವ ಹಾದಿ. ಪಿ ಮತ್ತು ಟಿ ನೌಕರರ ಸತ್ಯಾಗ್ರಹದಲ್ಲಿ ಮುಖಂಡತ್ವ ವಹಿಸಿ ಮತ್ತೆ ಜೈಲಿಗೆ ಹೋದರು. ನಂತರ ವಿದ್ಯಾಮಂತ್ರಿ, ಉಪಮುಖ್ಯಮಂತ್ರಿ ಆಗಿ ಸೇವೆ ಸಲ್ಲಿಸಿ 1970 ರಲ್ಲಿ ಮೊದಲ ಬಾರಿ ಬಿಹಾರದ ಮುಖ್ಯಮಂತ್ರಿಯಾದರು. ಅವರು ಬಿಹಾರದ ಮೊದಲ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿ. ಜನಪರ ನಿರ್ಣಯಗಳು. ಮುಖ್ಯಮಂತ್ರಿಯಾಗಿ ಅವರು ತೆಗೆದುಕೊಂಡ ನಿರ್ಣಯಗಳು ಇಂದಿಗೂ ಇತಿಹಾಸ. ಇಂಗ್ಲಿಷ್ ಕಡ್ಡಾಯವನ್ನು ಕಡಿಮೆ ಮಾಡಿ ಹಿಂದಿ ಶಿಕ್ಷಣಕ್ಕೆ ಒತ್ತು. ಉರ್ದುವನ್ನು 2ನೇ ಆಡಳಿತ ಭಾಷೆ. ಬಡ ರೈತರಿಗೆ ಭೂಮಿಯ ತೆರಿಗೆ ಕಡಿತ. ಮದ್ಯಪಾನ ನಿಷೇಧ. ಹಿಂದುಳಿದ ಮತ್ತು ದಲಿತರಿಗೆ 27% ಮೀಸಲಾತಿ. ಇದರಿಂದ ಮೇಲ್ವರ್ಗದ ವಿರೋಧಕ್ಕೂ ಅವರು ತಲೆಬಾಗಲಿಲ್ಲ. ಕರ್ಪೂರಿ ನಿಯಮ ಮತ್ತು ಸರಳ ಜೀವನ. ಮೇಲ್ವರ್ಗದವರು ಕೆಳವರ್ಗದ ಸವಲತ್ತು ಕಸಿದುಕೊಳ್ಳಬಾರದು ಎಂಬ ಅವರ ಚಿಂತನೆ ಕರ್ಪೂರಿ ನಿಯಮ ಎಂದು ಪ್ರಸಿದ್ಧವಾಯಿತು. ಅವರಿಗೆ ಒಂದು ಕೋಟು ಕೂಡ ಇರಲಿಲ್ಲ. ಹರಿದ ಬಟ್ಟೆಯಲ್ಲೇ ಅಂತಾರಾಷ್ಟ್ರೀಯ ಸಭೆಗೆ ಹೋಗಿದ್ದರು. ಮುಖ್ಯಮಂತ್ರಿಯಾಗಿದ್ದರು. ಸರಳ ಮನೆ, ಸರಳ ಜೀವನ, ಇದೇ ಅವರ ಅಸಲಿ ದೊಡ್ಡತನ. ತ್ಯಾಗ ಮತ್ತು ನೋವು. ಮಗನ ಹೃದಯ ಶಸ್ತ್ರಚಿಕಿತ್ಸೆಗೆ ಸರ್ಕಾರಿ ವೆಚ್ಚ ಬಳಸಲು ನಿರಾಕರಣೆ. ನನ್ನ ಮಗ ಸತ್ತರೂ ಸರ್ಕಾರದ ಹಣ ಬೇಡ ಎಂದು ಹೇಳಿದ ಧೈರ್ಯ. ಮೀಸಲಾತಿಗಾಗಿ ಅವಮಾನ, ನಿಂದನೆ, ನೋವು ಎಲ್ಲವನ್ನೂ ಸಹಿಸಿದ ನಾಯಕ. ಅವರ ಗರಡಿಯಲ್ಲಿ ಲಾಲು ಪ್ರಸಾದ್ ಯಾದವ್, ನಿತೀಶ್ ಕುಮಾರ್, ರಾಮ್ ವಿಲಾಸ್ ಪಾಸ್ವಾನ್ ಬೆಳೆದರು. ಅಂತ್ಯ ಮತ್ತು ಗೌರವ. ಫೆಬ್ರವರಿ 17, 1988 ರಂದು 64ನೇ ವಯಸ್ಸಿನಲ್ಲಿ ಕರ್ಪೂರಿ ಠಾಕೂರ್ ನಿಧನರಾದರು. 1991 ರಲ್ಲಿ ಅಂಚೆ ಚೀಟಿ. 2024 ರಲ್ಲಿ ಜನ್ಮಶತಾಬ್ದಿ ವರ್ಷದಲ್ಲಿ ಮರಣೋತ್ತರ ಭಾರತ ರತ್ನ. ಒಬ್ಬ ಕ್ಷೌರಿಕ ಕುಟುಂಬದ ಮಗ ಭಾರತದ ಇತಿಹಾಸದಲ್ಲಿ ಅಮರನಾದ ಕಥೆ ಇದು. ಜನನಾಯಕ ಕರ್ಪೂರಿ ಠಾಕೂರ್ ಅವರಿಗೆ ನಮ್ಮ ಶ್ರದ್ಧಾಂಜಲಿ. ವಂದನೆಗಳು. ಈ ಕಥೆಯ ರಚನೆ ಮತ್ತು ಪ್ರಸ್ತುತಿ ವೆಂಕಟಾಚಲಪತಿ,